ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಾಳಿಗೆ ತುಂಬಾ ಮಹತ್ವ ಇದೆ. ಅಂಥ ತಾಳಿ ತಿಮ್ಮಪ್ಪನ ಆಶೀರ್ವಾದ ಪಡ್ಕೊಂಡು ಸಿಗ್ತಾ ಇದೆ ಅಂತಂದರೆ ತುಂಬಾ ವಿಶೇಷತೆ. ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಯಾವುದು ಅಂತಂದರೆ, ತಿರುಪತಿಯಿಂದ ಮಂಗಳ ಸೂತ್ರನ ಕೊಡ್ತಾ ಇದ್ದಾರೆ, ಅಥವಾ ಸೂತ್ರ ಜೊತೆ ಚೈನ್ ಕೂಡ ಕೊಡ್ತಾ ಇದ್ದಾರೆ ಅಂತ. ಸೊ ಇದು ಹೌದಾ, ನಿಜನಾ ಅಥವಾ ಸುಳ್ಳ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಿದ್ರೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ಹೊಸದಾಗಿ ಯಾರು ಮದುವೆ ಆಗ್ತಿರ್ತಾರೋ ಅವ್ರದ್ದು ಇನ್ವಿಟೇಷನ್ ಕಾರ್ಡ್ನ ತಿರುಪತಿಗೆ ಕಳಿಸ್ಕೊಟ್ರೆ ಸೊ ಅವ್ರಿಗೆ ಇದು ಮಂಗಳಸೂತ್ರ ಸಿಗತ್ತೆ ಅಂತ ಹಾಕಿರ್ತಾರೆ. ಸೊ ಅದ್ರ ಬಗ್ಗೆ ನಾನು ಇವತ್ತಿನ ವೀಡಿಯೋನ ತಿಳಿಸ್ತಾ ಹೋಗ್ತಿದ್ದೀನಿ. ಹೌದಾ, ನಿಜನಾ, ಹಿಂಗೆ ಕಾರ್ಡ್ ಕೊಟ್ಟ ತಕ್ಷಣ ಹಿಂಗೆ ಮಾಂಗಲ್ಯ ಚೈನ್ ಕೊಡ್ತಾರಾ ಅಥವಾ ಮಂಗಳಸೂತ್ರ ಕೊಡ್ತಾರಾ, ಅಂದರೆ ತಾಲಿ ಕೊಡ್ತಾರಾ ಅಂತ ಅಷ್ಟನ್ನ ಹಾಕಿ ಮಾತ್ರ ರೀಲ್ಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಅವರು ಮಾಂಗಲ್ಯ ಚೈನ್ ಕೊಡ್ತೀನಿ ಅಂತ ಅವ್ರು ಹೇಳಿಲ್ಲ. ಇಲ್ಲಿ ಹೇಳಿರೋದು ಒಂದೇ, ಮಂಗಳಸೂತ್ರ ಕೊಡ್ತೀನಿ ಅಂದರೆ ತಾಲಿ ಕೊಡ್ತೀನಿ ಅಂತ. ನಮ್ಮ ಹಿಂದೂ ಸಂಸ್ಕೃತಿಲಿ ತಾಳಿಗೆ ತುಂಬಾ ಮಹತ್ವ ಇದೆ. ಸೊ ಹಾಗಾಗಿ ಕೊಡುವಂಥ ತಾಳಿ ಶ್ರೀ ವೆಂಕಟೇಶ್ವರ ಅಂದರೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದ ಪಡ್ಕೊಂಡು ಅದನ್ನು ನಾವು ತಾಳಿನ ಸ್ವೀಕರಿಸಿದ್ರೆ ತುಂಬಾ ಒಳ್ಳೆಯದು ಅಂದ್ಬಿಟ್ಟು ಅವರು ಜಾನ್ವರಿ 2024ರಿಂದ ಈ ಸ್ಕೀಮ್ನ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಇನ್ವಿಟೇಷನ್ ಕಳಿಸಿದ್ರೆ ಮಂಗಳಸೂತ್ರನ ಕಳಿಸ್ಕೊಡ್ತಾರೆ ಅಂತ ಅಷ್ಟೇ ನಮಗೆ ಅಂದ್ಕೊಂಡಿದ್ದೀವಿ. ಅದು ಉಚಿತವಾಗಿ ಅಂತ ಅಲ್ಲಿ ನಾವು ಅವ್ರ ರೀಲ್ಸ್ ಅವ್ರು ಮೆನ್ಷನ್ ಮಾಡಿರೋದು. ಸೊ ಇಲ್ಲಿ ಯಾವುದೇ ರೀತಿ 1 ಗ್ರಾಮ್ ಕೂಡ ನಮಗೆ ಉಚಿತವಾಗಿ ಸಿಗಲ್ಲ. ಮಂಗಳಸೂತ್ರ ಸಿಗ್ತಾ ಇದೆ ಅಂದರೆ ತಾಲಿ ಕೊಡ್ತಾ ಇದ್ದಾರೆ ನಿಜ, ಆದರೆ ಅದರಲ್ಲಿ 4ರಿಂದ 5 ಡಿಸೈನ್ ಇರೋ ತಾಲಿಗಳಿದೆ. 5ರಿಂದ 10 ಗ್ರಾಮ್ವರೆಗೂ ಕೂಡ ತಾಲಿಗಳು ಕೊಡ್ತಾರೆ. ಆದರೆ ಇದ್ಯಾವುದು ಕೂಡ ಉಚಿತವಾಗಿ ನಾವು ತೊಗೊಳಕ್ಕಾಗಲ್ಲ. ತಾಲಿ ಆಗಿರ್ಬೋದು ಅಥವಾ ಲಕ್ಷ್ಮಿ ತಾಲಿ ಆಗಿರ್ಬೋದು, ಒಬ್ಬರು ಎಷ್ಟುನಾರು ತೊಗೋಬೋದು, 2-3 ಎಷ್ಟು ತಾಲಿನಾರು ತೊಗೋಬೋದು. ಆದರೆ ಪ್ರತಿಯೊಂದು ತಾಲಿಗೂ ನಾವು ಇಷ್ಟು ಅಂತ ಅಮೌಂಟ್ ಕೊಟ್ಟೇ ತೊಗೋಬೇಕು. ಅಂದರೆ ಅವರು ಸೇಲ್ ಮಾಡ್ತಿದ್ದಾರೆ, ನಾವು ಅದನ್ನು ಪರ್ಚೇಸ್ ಮಾಡಬೇಕು. ಇಲ್ಲಿ ನಮಗೆ ಯಾವುದೇ ರೀತಿ ಉಚಿತವಾಗಿ ಸಿಗ್ತಾ ಇಲ್ಲ. ಸೊ ಫಸ್ಟು ನಾವು ಅದನ್ನು ಕ್ಲಾರಿಟಿ ತಗೋಬೇಕು. ತುಂಬ ಜನ ಅಂದ್ಕೊಂಡಿದ್ದಾರೆ ತಾಲಿ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತ. ಇಲ್ಲ, ಇಲ್ಲಿ 1 ಗ್ರಾಮ್ ಕೂಡ ನಮಗೆ ತಾಲಿ ಉಚಿತವಾಗಿ ಸಿಗ್ತಾ ಇಲ್ಲ. ಸೊ ಎಕ್ಸ್ಟ್ರಾ ಅಮೌಂಟ್ ಇರಲ್ಲ ಅನಿಸುತ್ತೆ, ಪ್ರಾಫಿಟ್ ಇಟ್ಕೊಂಡಿರಲ್ಲ ಅಲ್ಲಿ. ಏಕೆ ಅಂದರೆ ಅಲ್ಲಿ ತಿರುಪತಿ ತಿಮ್ಮಪ್ಪಂಗೆ ಏನು ಗೋಲ್ಡು ಶೇಖರಣೆ ಆಗಿರುತ್ತೋ ಅಲ್ಲಿ ಬರೋ ಅಂಥ ಗೋಲ್ಡಿಂದ ಮಾಡಿಸ್ಕೊಡ್ತಾ ಇರೋದು. ಜೊತೆಗೆ ಅದು ತಿಮ್ಮಪ್ಪನ ಬ್ಲೆಸ್ಸಿಂಗ್ ಕೂಡ ಆಗಿರುತ್ತೆ. ಅದನ್ನು ಅಲ್ಲಿ ಪೂಜೆಗಿಟ್ಟು ಪೂಜೆ ಮಾಡಿ ನಮಗೆ ಕಳಿಸ್ಕೊಡೋದ್ರಿಂದ ಸೊ ಅದಕ್ಕೆ ತುಂಬಾ ಮಹತ್ವ ಇದೆ. ಹಾಗಾಗಿ ಕೆಲವ್ರಿಗೆ ತುಂಬ ಇಂಟ್ರೆಸ್ಟಿಂದ ನಾವು ಅಲ್ಲಿಂದ ತಾಲಿ ತರಿಸ್ಕೋಬೇಕು ಅನ್ನೋದಿರುತ್ತೆ. ಸೊ ಅದು ಬಿಟ್ಟರೆ ಇಲ್ಲಿ ಉಚಿತವಾಗಿ ತಾಳಿ ಕೊಡಲ್ಲ. ನೀವೇನಾದರೂ ನಿಮಗೆ ಹೊಸ ದಾಂಪತ್ಯಕ್ಕೆ ಕಾಲಿಡ್ತಾ ಇದ್ದರೆ, ನೀವು ಕೂಡ ತಿರುಮಲದಿಂದ ನಿಮಗೆ ತಿಮ್ಮಪ್ಪನ ಬ್ಲೆಸ್ಸಿಂಗ್ಸ್ ಇರೋ ಏನಾದ್ರು ಮಂಗಳಸೂತ್ರ ನಿಮಗೆ ಬೇಕು ಅಂತಂದರೆ ನೀವು ಕೂಡ ಆನ್ಲೈನಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೋಬೋದು. ಅದು ನಿಮ್ಮ ಮದುವೆ ದಿನಾಂಕ ಯಾವತ್ತಿರುತ್ತೋ ಅದಕ್ಕಿಂತ 1 ತಿಂಗಳು ಮುಂಚಿತವಾಗೇ ಬುಕ್ ಮಾಡಬೇಕಾಗತ್ತೆ. ನೀವು ಅಲ್ಲಿ TT ಸೇವಾ ಕೇಂದ್ರ ಇದೆಯಲ್ಲ, ನೀವು ಅಲ್ಲಿಗೆ ಹೋದರೆ ಮಂಗಳಸೂತ್ರ ಅದು ನಿಮಗೆ ಅಲ್ಲೇ ಲಿಂಕ್ ಕೂಡ ಸಿಗುತ್ತೆ. ನೀವು ಅಲ್ಲಿ ಹೋಗಿ ನಿಮ್ಮದು ಸಂಪೂರ್ಣ ಮಾಹಿತಿನ ನೀವು ಅಲ್ಲಿ ಪಡ್ಕೊತಾರೆ ಅವರು. ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವತ್ತು ಮದುವೆ, ನಿಮ್ಮದು ಏನು ಪರ್ಸ್ನಲ್ ಡೀಟೇಲ್ಸ್ ಇದೆ ಅಲ್ಲೆಲ್ಲ ನೀವು ಕೊಡಬೇಕಾಗತ್ತೆ. ಸೊ ನೀವು ಕೊಟ್ಟ ನಂತರ ಅಲ್ಲಿ ನೀವು ನೆಕ್ಸ್ಟು ನಿಮಗೆ ಹಣ ಕೂಡ ನಿಮಗೆ ಇಷ್ಟು, ನಿಮಗೆ ಯಾವ್ಯಾವ ಡಿಸೈನು ಎಷ್ಟು ಗ್ರಾಮಿನ ಬೇಕು ಅಂತ ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದು ಎಷ್ಟು ಆಗಿರುತ್ತೋ ದುಡ್ಡನ್ನ ಅದನ್ನು ಕೂಡ ನಿಮಗೆ ಆನ್ಲೈನಲ್ಲಿ ನೀವು ಪೇ ಮಾಡಿದರೆ ನಿಮಗೆ ಅವರು ರೆಸಿಪ್ಟನ್ನ ನಿಮಗೆ ಕಳಿಸ್ಕೊಡ್ತಾರೆ ಮೇಲ್ ಮುಖಾಂತರ. ಆಮೇಲೆ ನಿಮಗೆ ಮದುವೆ ಅಷ್ಟರಲ್ಲಿ ನಿಮಗೆ ತಾಲಿ ಕೂಡ ಕಳಿಸ್ಕೊಡ್ತಾರೆ ಅವರೇ. ಇಲ್ಲ ನಾವು ಆನ್ಲೈನಲ್ಲಿ ಇಲ್ಲ ಅಲ್ಲಿಗೆ ಹೋಗಿದ್ದೀವಿ ಅಲ್ಲಿಂದನೇ ತೊಗೊಬರ್ತೀವಿ ಅಂದರೆ ನೀವು ಅಲ್ಲಿ ಹೋಗಿ ಕೂಡ ಬುಕ್ಕಿಂಗ್ ಮಾಡಿ ಕೂಡ ತೊಗೊಬರ್ಬೋದು. ಅಲ್ಲೇ ಫಾರ್ಮ್ ಸಿಗುತ್ತೆ, ಮಂಗಳಸೂತ್ರಗೆ ತೊಗೊಳೋದಕ್ಕೆ ಫಾರ್ಮ್ ಅಂತಲೇ. ನೀವು ಅಲ್ಲಿ ಫಾರ್ಮ್ನ ಫಿಲ್ ಮಾಡಿ ನಿಮ್ಮದು ಅಲ್ಲಿ ಕೂಡ ಪರ್ಸ್ನಲ್ ಡೀಟೇಲ್ಸ್ನ ಕೇಳಿರ್ತಾರೆ. ಅವ್ರು ಏನೇನು ಕೇಳಿರ್ತಾರೆ ಅದನ್ನೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿ ಯಾವಾಗ ಮದುವೆ ಏನು ಅಂತ ಎಲ್ಲ ಕಂಪ್ಲೀಟ್ ಡೀಟೇಲ್ಸಿಗೆ ಕೊಟ್ಟ ನಂತರ ಅಲ್ಲೇ ಅಮೌಂಟ್ನ ನೀವು ಪಾವತಿಸಿ ರಿಸಿಪ್ಟನ್ನ ತೊಗೊಂಡು ಮುಂದೆಗೆ ನಿಮಗೆ 1 ತಿಂಗಳಾದ ನಂತರ ಅಥವಾ ನಿಮ್ಮದು ಮದುವೆ ಯಾವಾಗಿರುತ್ತೋ ಅದಕ್ಕೆ ಮುಂಚಿತವಾಗಿ ನಿಮಗೆ ಅವರು ಮಂಗಳಸೂತ್ರನ ಕಳಿಸ್ಕೊಡ್ತಾರೆ. ಆಮೇಲೆ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಅಂತಂದರೆ, ನೀವು ಒಂದು ಸಲ ಬುಕ್ ಮಾಡಿ ಅಮೌಂಟ್ನ ಪಾವತಿಸಿದರೆ
ಅದು ಯಾವುದೇ ಕಾರಣಕ್ಕೂ ಅವರು ನಿಮಗೆ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಳ್ಳೋ ಅವಕಾಶ ಇರಲ್ಲ. ಒಂದು ಸಲ ನೀವು ಬುಕ್ಕಿಂಗ್ ಮಾಡಿಕೊಂಡ್ರೆ ಅದು ಮತ್ತೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ. ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೂ ಅವರು ಕಟ್ಟಿರೋ ಅಮೌಂಟ್ನ ಯಾವುದೇ ಕಾರಣಕ್ಕೂ ವಾಪಸ್ ಕೊಡಲ್ಲ. ನಿಮ್ಗೆ ಯಾರಾದರೂ ತಿಮ್ಮಪ್ಪನ ಆಶೀರ್ವಾದದೊಂದಿಗೆ ಮಂಗಳಸೂತ್ರ ತಗೋಬೇಕು ಅಂತ ಇದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಯಾರಾದರೂ ವೀಡಿಯೋನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ನಮಗೂ ಕೂಡ ಮುಂಬರುವ ದಿನಗಳಲ್ಲಿ ವೀಡಿಯೋಸ್ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆ ಯಾರಿಗಾದರೂ ನಿಮಗೆ ವೀಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಇನ್ಫಾರ್ಮೇಷನ್ನು ತುಂಬ ಜನಕ್ಕೆ ತಿಳಿಸಿದ್ರೆ ಸೊ ಯಾರಿಗಾದರೂ ಯೂಸ್ ಆಗೋರಿಗೆ ಯೂಸ್ ಆಗ್ಬೋದು. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್ ಬಾಯ್.